ಹಕ್ಕುಪತ್ರ ರೆಡಿ ಇದ್ರೂ ಕೂಡ ಸಿಕ್ಕಿದ್ರೂ ಕೂಡ ಮನೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಲವು ವರ್ಷಗಳು ಕಳೆಯಿತು, ಮನೆ ರೆಡಿ ಇದೆ, ಆದರೆ ಮನೆ ಕೀ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಈಗ ಈ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವಂಥ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಂತ ಸೂರು ಸಿಗದೆ ಫಲಾನುಭವಿಗಳು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಶವಂತಪುರದ ನೆಲಗೂಳಿಯಲ್ಲಿ ಫಲಾನುಭವಿಗಳು ಈಗ ದುಡ್ಡು ಕೊಟ್ಟು ಒಂದು ಕಡೆ 1 BHK ಮನೆ ತೆಗೆದುಕೊಂಡಿದ್ದಾರೆ. ಲೋನ್ ಎಲ್ಲ ಆಗಿದೆ, ದುಡ್ಡೆಲ್ಲ ಕಟ್ಟಿದ್ದಾರೆ, ಬಟ್ ಮನೆ ಕೀ ಕೊಡ್ತಿಲ್ಲ ಅಂತ ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಮತ್ತೊಂದು ಕಡೆ ರಾಜೀವ್ ಗಾಂಧಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ. ನಮ್ಮ ಜೊತೆಗೆ ಫಲಾನುಭವಿಗಳು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾಕೆ ಕೀ ಕೊಡ್ತಿಲ್ಲ? ನೀವು ಆ ಅಮೌಂಟ್ ಎಲ್ಲ ಕಟ್ಟಿದ್ರಿ, ಲೋನ್ ಎಲ್ಲ ಆಗಿದೆ, EMI ಎಲ್ಲ ಕಟ್ತಾ ಇದ್ರಿ, ಯಾಕೆ ಕೀ ಕೊಡ್ತಿಲ್ಲ ಅಂತ ಏನು ಆರೋಪ ಅಂತ? ಸರ್, ಈಗ ಆರೋಪ ಅಂದ್ರೆ ನಾವು ನೋಡಿ 8 ತಿಂಗಳಾಯಿತು, ಆಗಸ್ಟ್ ತಿಂಗಳಿಂದ 8 ತಿಂಗಳಿಂದ EMI ಕಟ್ತಾ ಇದ್ದೇವೆ ಸರ್. ಅವ್ರು ಏನಂದ್ರು, ನೀವು EMI ಲೋನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ನಾವು ಡಿಮ್ಯಾಂಡ್ ಲೆಟರ್ ಕೊಟ್ಟು 3 ಸರಿ ಕೊಟ್ಟರು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವ್ರು ಭಯ ಬಿಟ್ಟು ನಾವು ಲೋನು ಮಾಡಿಸ್ಕೊಂಡಿವಿ. 8 ತಿಂಗಳಾಯಿತು, ನಾವು ಇಟ್ಟು ಅಮೌಂಟು ಕಟ್ಟಿದ್ದೀವಿ, ಲೋನು ಮಾಡಿಸಿದ್ದೀವಿ, ತಿರ್ಗಾ ಬಾಡಿಗೆನೂ ಕಟ್ತಾ ಇದ್ದೀವಿ. ಆಮೇಲೆ ನಮಗೆ ಮನೆ ಕೊಡ್ತಾ ಇಲ್ಲ. ಇನ್ನು ಮೇನ್ ಅಂದರೆ ಮೊನ್ನೆ ಕೇಳಿದ್ರು 15 ದಿನದಿಂದ ಹೇಳಿದ್ರು, ಇಲ್ಲ ನೀವು ಸ್ವಾಧೀನ ಪತ್ರ ತಗೊಳ್ಳಿ, ಈ ಪತ್ರ ತಗೊಳ್ಳಿ, ಆಮೇಲೆ ನಾವು ನಿಮಗೆ ನಾವು ಕೀ ಕೊಡೋ 1 ವಾರದಲ್ಲಿ ಕೀ ಕೊಡ್ತೀನಿ ಅಂತ ಹೇಳಿದ್ರು ಸರ್. EMI ಎಲ್ಲ ಆಗಿದ್ದನ್ನ ಕಟ್ಟಿದ್ರ 9 ತಿಂಗಳಿಂದ ಏನಂತ? 9 ತಿಂಗಳಿಂದ EMI ನಡೀತಾ ಕಟ್ಟಿದೆ ಸರ್. ಎಲ್ಲರೂ ಸುಮಾರು 734 ಮನೆ ಇದಾವೆ. ಅಷ್ಟರಲ್ಲಿ 600 ಮನೆಯೂ ಲೋನ್ ಆಗಿದೆ, 150 ಮನೆ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರೋರ್ಗೂ ಮನೆ ಕೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ ಕೇಳಿದ್ರೆ ಅಲ್ಲಿ ನೀರು ಸಮಸ್ಯೆ ಇದೆ, ಅದೇ ಹೇಳ್ತಿದ್ದಾರೆ. ಅದನ್ನೇ ಮತ್ತು ಆಗಸ್ಟಲ್ಲಿ ಹೇಳ್ಬೇಕಾಯ್ತಲ್ವ ಸರ್. ಸಿದ್ದರಾಮಯ್ಯ ಬರ್ತೇನೆ ಅಂದ್ರು, ಅವತ್ತೆಲ್ಲ ನೀರಿತ್ತು, ರೋಡೆಲ್ಲ ಹಾಕಿದ್ರು, ಅವತ್ತೇನು ಹೇಳಿಲ್ಲ. ಅವತ್ತಿಂದ ನಾವು ಕಾಯ್ಕೊಂಡಿದ್ದು. ಜನವರಿ 6ನೇ ತಾರೀಕು ಅಂದ್ರು ಅವತ್ತು ಕೊಟ್ಟಿಲ್ಲ, ಜನವರಿ 24 ಅಂದ್ರೆ ಅವತ್ತು ಕೊಟ್ಟಿಲ್ಲ. ಕೊಡ್ತಾರೆ ಇವಾಗ ನಾವು ಸ್ಕೂಲ್ ಹತ್ರ ಬಂತು, ಎಲ್ಲರೂ ಸೇರ್ತೀವಿ ಅಂತ ಮನೆಯೆಲ್ಲ ಅಂದಾಗ ಇವಾಗ ಹೇಳ್ತಾರೆ ಅಲ್ಲಿ ನೀರಿಲ್ಲ. 7 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರಿ, ಹಕ್ಕುಪತ್ರ ಸಿಕ್ಕಿದೆ, EMI ಆಗಿದೆ, ಮನೆ ಕೀ ಕೊಡ್ತಿಲ್ಲ. ಮನೆ ಕೀ ಕೊಡೋಕೆ ಸರ್ ಇದನ್ನು ಸುಮ್ಮನೆ ತಗೊಂಡಿಲ್ಲ ಸರ್, ಅವ್ರು ಸ್ಟ್ರೈಕ್ ಮಾಡಿ ತಗೊಂಡಿರೋದು. 8 ವರ್ಷ ಆಗೈತೆ ನಾವು ಅರ್ಜಿ ಹಾಕಿ, ದುಡ್ಡು ಕಟ್ಟಿ 5 ವರ್ಷ ಆಗಿದೆ. ಲೋನ್ ಕಟ್ಟಿಗ 10 ತಿಂಗಳಾಗಿದೆ. ಲೋನ್ ಕಟ್ಟಿ ನಮ್ಗೆ ಲೋನ್ದು ಸಬ್ಸಿಡಿ ಕೊಡ್ತಾರೆ, ಅದು ಕೊಟ್ಟಿಲ್ಲ. BBMP ಬರುತ್ತೆ, ಅದು ಬಂದಿಲ್ಲ. ಇವರು ಮನೆಯೂ ಕೊಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಹೋಗಲ್ಲ. ಇವತ್ತು ಕೀ ತಗೊಂಡೇ ಹೋಗ್ಬೇಕು. ನಮ್ದು ಯಾವುದೇ ಕಾರಣಕ್ಕೂ ಸರ್ ಇವರು ಮುಂದಕ್ಕೆ ಹಾಕಿದ್ರೆ ಆಗೋದಿಲ್ಲ. ನಾವು ಟೈಮ್ ಎಲ್ಲ ಕೊಟ್ಟಾಯ್ತು, ಮಕ್ಕಳನ್ನೂ ಸೇರಿಸಿದ್ದೀವಿ, TCನೂ ಸಮೇತ ಇದೆ ಇದರಲ್ಲಿ. ನಮ್ಗೆ ಇವಾಗ ಏನಿದ್ರು ನಮ್ಗೆ ಮಕ್ಕಳಿಗೆ ಸ್ಕೂಲ್ಗೋಸ್ಕರಾಗಿ ನಮಗೆ ಮನೆ ಕೊಡಲೇಬೇಕು. ಕಟ್ಟಿದ್ರಾ? ಲೋನ್ ಎಲ್ಲ 10 ತಿಂಗಳಿಂದ ಕಟ್ತಾ ಇದೀವಿ ಸರ್. ಮನೆ ಕೆಲ್ಸಕ್ಕೆ ಹೋಗೋದು ನಾವು, ಅವ್ರ ಹತ್ರ ಭಿಕ್ಷಾ ಬೇಡಿ ನಾವು ಲೋನ್ ಕಟ್ತಾ ಇರೋದು. ಈಗ ನಮ್ಗೆ ಊಟಕ್ಕಿಲ್ಲ ಸರ್, ಇವ್ರೇನು ಕೊಡ್ತಾವ್ರ ಊಟಕ್ಕೆ? ನಮ್ಗೆ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡಿದ್ರೆ ನಮಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ರಿಜಿಸ್ಟರ್ ಮಾಡ್ಸೋಕೆ ದುಡ್ಡಿಲ್ಲ. ಇಲ್ಲ ಗೌರ್ಮೆಂಟ್ ಅವರು ಫ್ರೀ ಮಾಡಿಸ್ಕೊಡ್ಬೇಕು ನಮ್ಮ ಬಡವ್ರುಗಳಿಗೆ. ಎಲ್ಲರೂ ಬಡವ್ರು ಇರೋದು, ಅವ್ರ ಥರ ನಾವು ಹೊಟ್ಟೆ ತುಂಬಿದವ್ರಲ್ಲ, ನಾವು ಹೊಸ್ತವ್ರು. ನಾವು ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ದಿನ ತಿಂಗಳಿಗೆ ರಜೆ ಹಾಕಿ ಬರೋದು ಸರ್? ನಾವು ತಿಂಗಳಿಗೆ 4 ರಜಾ, 6 ರಜಾ, 7 ರಜಾ ಹಾಕ್ತಿದ್ದೀವಿ. ತಿಂಗಳು ಎಂಡಿಂಗ್ ಆಯ್ತಲೇ ಅಮೌಂಟ್ ಕಮ್ಮಿ ಬರ್ತದೆ. ಯಾರನ್ನ ಕೇಳೋಣ ನಾವು ಲೋನ್ ಕಟ್ಟೋಕ್ಕೆ? ಸಬ್ಸಿಡಿ ಅಂದರೆ ಅದು ಬಂದಿಲ್ಲ. ತಿಂಗ ನೋಡ್ತಾನೆ ಇದ್ದೀವಿ, ಬಂದೇ ಇಲ್ಲ. ಏನು ಮಾಡೋದು? ನಮಗೆ ಬೇಕೇ ಬೇಕು ಮನೆ ಕೀ. ನೀವು ದಯವಿಟ್ಟು ಇವರು ಯಾರೋ ಸಂಘದವ್ರು ಬಂದಿದ್ದಾರೆ, ಅವ್ರು ನಮಗೋಸ್ಕರ ಬಂದಿದ್ದಾರೆ. ನಮ್ಗೆ ಆದಷ್ಟು ಬೇಗ KRS ಸಂಘದವ್ರು ಬಂದಿದ್ದಾರೆ, ನಮ್ಗೆ ಕೀ ಇಸ್ಕೊಡ್ಬೇಕು. ದಯವಿಟ್ಟು ನಾವು ಕೀ ಇಸ್ಕೊಳ್ದೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೆಲಗುಲಿ ಗ್ರೂಪ್ ಅವರು ತುಂಬಾ ಸಮಸ್ಯೆ ಆಗಿದ್ರಾ? ಹೌದು ಸರ್, ತುಂಬ ಸಮಸ್ಯೆ ಆಗಿದೆ ನಮಗಂತೂ. ಎಷ್ಟು ನಾವು ಇಲ್ಲಿಗೆ ಬಂದಿನೇ 5-6 ಸತಿಯಿಂದ ಬರ್ತಾ ಇದೀವಿ. ಒಂದ್ಸತಿ ಇದಕ್ಕೋಸ್ಕರ ಬಂದ್ರಿ, ಆಮೇಲೆ ಇವಾಗ ಕೀನು ಸತಿನೇ ಕೊಡ್ತೀವಿ ಅಂತ ಹೇಳಿದ್ರು, ಆವಾಗಲೂ ಕೊಟ್ಟಿಲ್ಲ. ಇಲ್ಲ ಅಲ್ಲೇ ಬಂದು ನಾವು ಕೊಡ್ತೀವಿ, ಅಲ್ಲೇ ಬಂದು ತಗೊಳ್ಳಿ, ಮನೆ ಹತ್ರನೇ ಬಂದು ಅಂತ ಹೇಳಿದ್ರು, ಆವಾಗಲೂ ಅಲ್ಲೂ ಕೂಡ ಬಂದಿಲ್ಲ. ನಮಗಿದೇ ವಾರ ಮುಂದೆ ಆಗ್ತಾನೆ ಇದೆ ಸರ್. ನಾವು ಎಷ್ಟಲ್ಲಿ ಸರ್ ಕೆಲಸ ರಜಾ ಹಾಕೊಂಡು ಬರೋದು. ಕೆಲಸದಲ್ಲೂ ಕೂಡ ನಮಗೆ ಇವಾಗ ನೀವು ಇಷ್ಟು ರಜಾ ತಗೋತಾ ಇದ್ದೀರಾ, ಕೆಲಸ ಬಿಟ್ಟೋಗಿ ಅಂದರೆ ನಾವು ಕೆಲಸಕ್ಕೋಸ್ಕರ ಮಾತ್ರ ಎಲ್ಲಿ ಸರ್ ಎಷ್ಟು ಕಡೆ ಸರ್ ತಿರ್ಗೋದು ನಾವು. ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ಮನೇನೂ ಇಲ್ಲ, ಎಲ್ಲನೂ ಇದಾದರೆ ನಾವು ಏನು ಮಾಡೋದು ನಾವು? ಆಮೇಲೆ ಇಷ್ಟು ಫಲಾನುಭವಿಗಳ ಮಾತಾಗಿತ್ತು. ನಮಗೆ ಕೀ ಕೊಡಬೇಕು, EMI ಕಟ್ಟಿದ್ದೇವೆ, ದುಡ್ಡು ಕಟ್ಟಿದ್ದೇವೆ, ಬೇಗ ನಮಗೆ ಮನೆ ಕೀ ಕೊಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಕ್ಕುಪತ್ರ ರೆಡಿ ಇದ್ರೂ ಕೂಡ ಸಿಕ್ಕಿದ್ರೂ ಕೂಡ ಮನೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಲವು ವರ್ಷಗಳು ಕಳೆಯಿತು, ಮನೆ ರೆಡಿ ಇದೆ, ಆದರೆ ಮನೆ ಕೀ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಇದೇ ವಿಚಾರಕ್ಕೆ ಈಗ ಈ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವಂಥ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಂತ ಸೂರು ಸಿಗದೆ ಫಲಾನುಭವಿಗಳು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ
ಯಶವಂತಪುರದ ನೆಲಗೂಳಿಯಲ್ಲಿ ಫಲಾನುಭವಿಗಳು ಈಗ ದುಡ್ಡು ಕೊಟ್ಟು ಒಂದು ಕಡೆ 1 BHK ಮನೆ ತೆಗೆದುಕೊಂಡಿದ್ದಾರೆ. ಲೋನ್ ಎಲ್ಲ ಆಗಿದೆ, ದುಡ್ಡೆಲ್ಲ ಕಟ್ಟಿದ್ದಾರೆ, ಬಟ್ ಮನೆ ಕೀ ಕೊಡ್ತಿಲ್ಲ ಅಂತ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಮತ್ತೊಂದು ಕಡೆ ರಾಜೀವ್ ಗಾಂಧಿ ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ. ನಮ್ಮ ಜೊತೆಗೆ ಫಲಾನುಭವಿಗಳು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಯಾಕೆ ಕೀ ಕೊಡ್ತಿಲ್ಲ? ನೀವು ಆ ಅಮೌಂಟ್ ಎಲ್ಲ ಕಟ್ಟಿದ್ರಿ, ಲೋನ್ ಎಲ್ಲ ಆಗಿದೆ, EMI ಎಲ್ಲ ಕಟ್ತಾ ಇದ್ರಿ, ಯಾಕೆ ಕೀ ಕೊಡ್ತಿಲ್ಲ ಅಂತ ಏನು ಆರೋಪ ಅಂತ? ಸರ್, ಈಗ ಆರೋಪ ಅಂದ್ರೆ ನಾವು ನೋಡಿ 8 ತಿಂಗಳಾಯಿತು, ಆಗಸ್ಟ್ ತಿಂಗಳಿಂದ 8 ತಿಂಗಳಿಂದ EMI ಕಟ್ತಾ ಇದ್ದೇವೆ ಸರ್. ಅವ್ರು ಏನಂದ್ರು, ನೀವು EMI ಲೋನ್ ಮಾಡಿಸ್ಕೊಳ್ಳೇಬೇಕು, ಇಲ್ಲಾಂದರೆ ನಾವು ಡಿಮ್ಯಾಂಡ್ ಲೆಟರ್ ಕೊಟ್ಟು 3 ಸರಿ ಕೊಟ್ಟರು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವ್ರು ಭಯ ಬಿದ್ದು ನಾವು ಲೋನು ಮಾಡಿಸ್ಕೊಂಡಿವಿ. 8 ತಿಂಗಳಾಯಿತು, ನಾವು ಇಟ್ಟು ಅಮೌಂಟು ಕಟ್ಟಿದ್ದೀವಿ, ಲೋನು ಮಾಡಿಸಿದ್ದೀವಿ, ತಿರ್ಗಾ ಬಾಡಿಗೆನೂ ಕಟ್ತಾ ಇದ್ದೀವಿ. ಆಮೇಲೆ ನಮಗೆ ಮನೆ ಕೊಡ್ತಾ ಇಲ್ಲ. ಇನ್ನು ಮೇನ್ ಅಂದರೆ ಮೊನ್ನೆ ಕೇಳಿದ್ರು 15 ದಿನದಿಂದ ಹೇಳಿದ್ರು, ಇಲ್ಲ ನೀವು ಸ್ವಾಧೀನ ಪತ್ರ ತಗೊಳ್ಳಿ, ಈ ಪತ್ರ ತಗೊಳ್ಳಿ, ಆಮೇಲೆ ನಾವು ನಿಮಗೆ ನಾವು ಕೀ ಕೊಡೋ 1 ವಾರದಲ್ಲಿ ಕೀ ಕೊಡ್ತೀನಿ ಅಂತ ಹೇಳಿದ್ರು ಸರ್. EMI ಎಲ್ಲ ಆಗಿದ್ದನ್ನ ಕಟ್ಟಿದ್ರ 9 ತಿಂಗಳಿಂದ ಏನಂತ? 9 ತಿಂಗಳಿಂದ EMI ನಡೀತಾ ಕಟ್ಟಿದೆ ಸರ್. ಎಲ್ಲರೂ ಸುಮಾರು 734 ಮನೆ ಇದಾವೆ. ಅಷ್ಟರಲ್ಲಿ 600 ಮನೆಯೂ ಲೋನ್ ಆಗಿದೆ, 150 ಮನೆ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆಗಿರೋರ್ಗೂ ಮನೆ ಕೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಿಲ್ಲ ಕೇಳಿದ್ರೆ ಅಲ್ಲಿ ನೀರು ಸಮಸ್ಯೆ ಇದೆ, ಅದೇ ಹೇಳ್ತಾರೆ. ಅದನ್ನೇ ಮತ್ತು ಆಗಸ್ಟಲ್ಲಿ ಹೇಳ್ಬೇಕಾಯ್ತಲ್ವ ಸರ್. ಸಿದ್ದರಾಮಯ್ಯ ಬರ್ತೇನೆ ಅಂದ್ರು, ಅವತ್ತೆಲ್ಲ ನೀರಿತ್ತು, ರೋಡೆಲ್ಲ ಹಾಕಿದ್ರು, ಅವತ್ತೇನು ಹೇಳಿಲ್ಲ. ಅವತ್ತಿಂದ ನಾವು ಕಾಯ್ಕೊಂಡಿದ್ದು. ಜನವರಿ 6ನೇ ತಾರೀಕು ಅಂದ್ರು, ಅವತ್ತು ಕೊಟ್ಟಿಲ್ಲ. ಜನವರಿ 24 ಅಂದ್ರೆ ಅವತ್ತು ಕೊಟ್ಟಿಲ್ಲ. ಕೊಡ್ತಾರೆ ಅಂದ್ರೆ ಇವಾಗ ನಾವು ಸ್ಕೂಲ್ ಹತ್ರ ಬಂತು, ಎಲ್ಲರೂ ಸೇರ್ತೀವಿ ಅಂತ ಮನೆಯೆಲ್ಲ ಅಂದಾಗೆ ಇವಾಗ ಹೇಳ್ತಾರೆ ಅಲ್ಲಿ ನೀರಿಲ್ಲ. 7 ಲಕ್ಷ ಕೊಟ್ಟು ಮನೆ ತಗೊಂಡಿದ್ರಿ, ಹಕ್ಕುಪತ್ರ ಎಲ್ಲ ಸಿಕ್ಕಿದೆ, EMI ಆಗಿದೆ, ಮನೆ ಕೀ ಕೊಡ್ತಿಲ್ಲ. ಮನೆ ಕೀ ಕೊಡೋಕ್ಕೆ ಸರ್ ಇದನ್ನು ಸುಮ್ಮನೆ ತಗೊಂಡಿಲ್ಲ ಸರ್, ಅವ್ರು ಸ್ಟ್ರೈಕ್ ಮಾಡಿ ತಗೊಂಡಿರೋದು. 8 ವರ್ಷ ಆಗೈತೆ ನಾವು ಅರ್ಜಿ ಹಾಕಿ, ದುಡ್ಡು ಕಟ್ಟಿ 5 ವರ್ಷ ಆಗಿದೆ. ಲೋನ್ ಕಟ್ಟಿ ಈಗ 10 ತಿಂಗಳಾಗಿದೆ. ಲೋನ್ ಕಟ್ಟಿ ನಮ್ಗೆ ಲೋನ್ದು ಸಬ್ಸಿಡಿ ಕೊಡ್ತಾರೆ, ಅದು ಕೊಟ್ಟಿಲ್ಲ. BBMP ಬರುತ್ತೆ, ಅದು ಬಂದಿಲ್ಲ. ಇವರು ಮನೆನೂ ಕೊಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಹೋಗಲ್ಲ. ಇವತ್ತು ಕೀ ತಗೊಂಡೇ ಹೋಗ್ಬೇಕು. ನಮ್ದು ಯಾವುದೇ ಕಾರಣಕ್ಕೂ ಸರ್ ಇವರು ಮುಂದಕ್ಕೆ ಹಾಕಿದ್ರೆ ಆಗೋದಿಲ್ಲ. ನಾವು ಟೈಮ್ ಎಲ್ಲ ಕೊಟ್ಟಾಯ್ತು, ಮಕ್ಕಳನ್ನೂ ಸೇರಿಸಿದ್ದೀವಿ, ಟೀಚಿನೂ ಸಮೇತ ಇದೆ ಇದರಲ್ಲಿ. ನಮ್ಗೆ ಇವಾಗ ಏನಿದ್ರು ನಮ್ಗೆ ಮಕ್ಕಳಿಗೆ ಸ್ಕೂಲ್ಗೋಸ್ಕರಾಗಿ ನಮಗೆ ಮನೆ ಕೊಡಲೇಬೇಕು. ನಾವು ಕಟ್ಟಿದ್ರಾ? ಲೋನ್ ಎಲ್ಲ 10 ತಿಂಗಳಿಂದ ಕಟ್ತಾ ಇದೀವಿ ಸರ್. ಮನೆ ಕೆಲ್ಸಕ್ಕೆ ಹೋಗೋದು ನಾವು, ಇವ್ರ ಹತ್ರ ಭಿಕ್ಷಾ ಬೇಡಿ ನಾವು ಲೋನ್ ಕಟ್ತಾ ಇರೋದು. ಈಗ ನಮ್ಗೆ ಊಟಕ್ಕಿಲ್ಲ ಸರ್, ಇವ್ರೇನು ಕೊಡ್ತಾವ್ರ ಊಟಕ್ಕೆ? ನಮ್ಗೆ ಮನೆ ಬಾಡಿಗೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡಿದ್ರೆ ನಮಗೆ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ರಿಜಿಸ್ಟರ್ ಮಾಡ್ಸೋಕೆ ದುಡ್ಡಿಲ್ಲ. ಇಲ್ಲ ಗೌರ್ಮೆಂಟ್ ಅವರು ಫ್ರೀ ಮಾಡಿಸ್ಕೊಡ್ಬೇಕು ನಮ್ಮ ಬಡವ್ರುಗಳಿಗೆ. ಎಲ್ಲರೂ ಬಡವ್ರು ಇರೋದು, ಅವ್ರ ಥರ ನಾವು ಹೊಟ್ಟೆ ತುಂಬಿದವ್ರಲ್ಲ, ನಾವು ಹೊಸ್ತವ್ರು. ನಾವು ಕೆಲಸ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ದಿನ ತಿಂಗಳಿಗೆ ರಜೆ ಹಾಕಿ ಬರೋದು ಸರ್? ನಾವು ತಿಂಗಳಿಗೆ 4 ರಜಾ, 6 ರಜಾ, 7 ರಜಾ ಹಾಕ್ತಿದ್ದೀವಿ. ತಿಂಗಳು ಎಂಡಿಂಗ್ ಆಯ್ತಲೇ ಅಮೌಂಟ್ ಕಮ್ಮಿ ಬರ್ತದೆ. ಯಾರನ್ನ ಕೇಳೋಣ ನಾವು ಲೋನ್ ಕಟ್ಟೋಕ್ಕೆ? ಸಬ್ಸಿಡಿ ಅಂದರೆ ಅದು ಬಂದಿಲ್ಲ. ತಿಂಗ ನೋಡ್ತಾನೆ ಇದ್ದೀವಿ, ಬಂತಾನೆ ಇಲ್ಲ. ಏನು ಮಾಡೋದು? ನಮಗೆ ಬೇಕೇ ಬೇಕು ಮನೆ ಕೀ. ನೀವು ದಯವಿಟ್ಟು ಇವರು ಯಾರೋ ಸಂಘದವ್ರು ಬಂದಿದ್ದಾರೆ, ಅವ್ರು ನಮಗೋಸ್ಕರ ಬಂದಿದ್ದಾರೆ. ನಮ್ಗೆ ಆದಷ್ಟು ಬೇಗ KRS ಸಂಘದವ್ರು ಬಂದಿದ್ದಾರೆ, ನಮ್ಗೆ ಕೀ ಇಸ್ಕೊಡ್ಬೇಕು. ದಯವಿಟ್ಟು ನಾವು ಕೀ ಇಸ್ಕೊಳ್ದೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನೆಲಗುಲಿ ಗ್ರೂಪ್ ಅವರು ತುಂಬಾ ಸಮಸ್ಯೆ ಆಗಿದ್ರಾ? ಹೌದು ಸರ್, ತುಂಬ ಸಮಸ್ಯೆ ಆಗಿದೆ. ನಮಗಂತೂ ಎಷ್ಟು ನಾವು ಇಲ್ಲಿಗೆ ಬಂದಿನೇ 5-6 ಸತಿಯಿಂದ ಬರ್ತಾ ಇದೀವಿ. ಒಂದ್ಸತಿ ಇದಕ್ಕೋಸ್ಕರ ಬಂದ್ರಿ, ಆಮೇಲೆ ಇವಾಗ ಕೀನು ಸತಿನೇ ಕೊಡ್ತೀವಿ ಅಂತ ಹೇಳಿದ್ರು, ಆವಾಗಲೂ ಕೊಟ್ಟಿಲ್ಲ. ಇಲ್ಲ ಅಲ್ಲೇ ಬಂದು ನಾವು ಕೊಡ್ತೀವಿ, ಅಲ್ಲೇ ಬಂದು ತಗೊಳ್ಳಿ, ಮನೆ ಹತ್ರನೇ ಬಂದು ಅಂತ ಹೇಳಿದ್ರು. ಆವಾಗಲೂ ಅಲ್ಲೂ ಕೂಡ ಬಂದಿಲ್ಲ. ನಮ್ಗೆ ಇದೇ ವಾರ ಮುಂದೆ ಆಗ್ತಾನೆ ಇದೆ ಸರ್. ನಾವು ಎಷ್ಟಲ್ಲಿ ಸರ್ ಕೆಲಸ ರಜಾ ಹಾಕೊಂಡು ಬರೋದು. ಕೆಲಸದಲ್ಲೂ ಕೂಡ ನಮಗೆ ಇವಾಗ ನೀವು ಇಷ್ಟು ರಜಾ ತಗೋತಾ ಇದ್ದೀರಾ, ಕೆಲಸ ಬಿಟ್ಟೋಗಿ ಅಂದರೆ ನಾವು ಕೆಲಸಕ್ಕೋಸ್ಕರ ಮಾತ್ರ ಎಲ್ಲಿ ಸರ್ ಎಷ್ಟು ಕಡೆ ಸರ್ ತಿರ್ಗೋದು ನಾವು. ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ಮನೇನೂ ಇಲ್ಲ, ಎಲ್ಲನೂ ಇದಾದರೆ ನಾವು ಏನು ಮಾಡೋದು ನಾವು ಆಮೇಲೆ? ಇಷ್ಟು ಫಲಾನುಭವಿಗಳ ಮಾತಾಗಿತ್ತು. ನಮಗೆ ಕೀ ಕೊಡಬೇಕು, EMI ಕಟ್ಟಿದ್ದೇವೆ, ದುಡ್ಡು ಕಟ್ಟಿದ್ದೇವೆ, ಬೇಗ ನಮಗೆ ಮನೆ ಕೀ ಕೊಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.